ಸಜ್ಜತೆ ಅಥವಾ ಅನುಸಜ್ಜತೆ ಅನ್ನುವ ಒಂದು ಪ್ರಯೋಗದ ಬಗ್ಗೆ ಈಗ ಒಂದಿಷ್ಟು ಸಂಗತಿಗಳನ್ನು ನೋಡೋಣ. ಇದು ಶಸ್ಜಗತವು ಅನ್ನುವ ಧಾತು, ಸಕರ್ಮಕವಾದ ಧಾತು, ಸೇಟ್ ಧಾತು, ಉಭಯಪದಿ ಧಾತು, ವಾದಿಗಣದ ಧಾತು ಅಂತ ಹೀಗೆ ಕಂಡುಬರ್ತದೆ. ಸಜ್ಜತಿ, ಸಜ್ಜತೆ ಅಂತ ಹೀಗೆ ಪರಸ್ಮೈ ಪದ ಮತ್ತು ಆತ್ಮೀಯ ಪದಗಳಲ್ಲಿ ಅದರ ರೂಪ ಆಗ್ತದೆ. ಇದನ್ನೇ ಭಗವದ್ಗೀತೆಯಲ್ಲಿ ಒಂದೆರಡು ಮೂರು ಕಡೆ ನಾವು ಪ್ರಯೋಗ ನೋಡ್ತೀವಿ. ಹಾಗೆ ಭಾಗವತದಲ್ಲೂ ಕೂಡ ಇದರ ಕುರಿತಾದಂಥ ಪ್ರಯೋಗಗಳನ್ನು ನೋಡ್ತೀವಿ. ಆದರೆ ಅಲ್ಲಿ ಇದು ಸಕರ್ಮಕ ಆಗಿರುವಂತೆ ಕಾಣಿಸುವುದಿಲ್ಲ, ಅಕರ್ಮಕವಾಗಿಯೇ ಕಂಡು ಬರ್ತದೆ. ಅದಕ್ಕಾಗಿ ಈ ವ್ಯತ್ಯಾಸ ಇರುವುದನ್ನು ಗಮನಿಸಿ ನಾವು ಇದನ್ನು ಪ್ರಯೋಗ ಮಾಡುವಾಗ ಹೇಗೆ ಪ್ರಯೋಗ ಮಾಡಬೇಕು, ಈಗ ಇರುವ ಪ್ರಯೋಗವನ್ನು ಅನುಸರಿಸಬೇಕೋ ಅಥವಾ ಸ್ಟ್ಯಾಂಡರ್ಡ್ ಪ್ರಯೋಗವನ್ನು ಅನುಸರಿಸಬೇಕೋ ಅಂತನ್ನೋದನ್ನು ನೋಡುವುದಕ್ಕಾಗಿ ಈ ಒಂದು ಅಭಿಪ್ರಾಯವನ್ನು ನಿಮ್ಮೆದುರಿಗೆ ಹಂಚ್ಕೋತಾ ಇದ್ದೇನೆ. ಹದಿನೆಂಟನೇ ಅಧ್ಯಾಯದ 10ನೇ ಶ್ಲೋಕ. ಕುಶಲೇ ನಾನು ಸಜ್ಜತೆ. ಕುಶಲ ಅಂದರೆ ಪೂರ್ವಾರ್ಜಿತ ಪುಣ್ಯ ಫಲ. ಅದರಲ್ಲಿ ನಾನು ಸಜ್ಜತೆ ಅಂದರೆ ಆಸಕ್ತಿ ಹೊಂದುವುದಿಲ್ಲ ಅಂತ ಹೀಗಲ್ಲಿ ಒಂದು ಪ್ರಯೋಗ ಕಂಡು ಬಂದಿದೆ 18ನೇ ಅಧ್ಯಾಯದಲ್ಲಿ. ಮತ್ತು 6ನೇ ಅಧ್ಯಾಯದ 4ನೇ ಶ್ಲೋಕ ಬಂದಿದೆ, ನಕರ್ಮ ಸ್ವನುಸಜ್ಜತೆ ಅಂತ. ಇದು ಕೂಡ ಜ್ಞಾನಿಯಾದವನು ಹೇಗೆ ವರ್ತಿಸ್ತಾನೆ ಅಂತನ್ನುವುದನ್ನು ತೋರಿಸುವಂಥ ಶ್ಲೋಕವೇ. ಯದಾ ಹಿ ನೇಂದ್ರಿಯಾರ್ಥೇಶು ನಕರ್ಮಸು ಅನುಸಜ್ಜತೆ. ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲ ಅಂತ ಅದರ ಅರ್ಥ. ಮತ್ತು 3ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಒಂದು ಕಡೆ ಸಜ್ಜಂತೆ ಗುಣಕರ್ಮಸು ಅಂತ ಹೀಗೆ ಪ್ರಯೋಗ ಇದೆ. ಇಂದ್ರಿಯಗಳಿಗೆ ಬೇಕೆನಿಸುವ ಪದಾರ್ಥಗಳಲ್ಲಿ ಆಸಕ್ತಿ ಹೊಂದುತ್ತಾರೆ ಅಜ್ಞಾನಿಗಳು ಅಂತ ಅರ್ಥ. ಇದಲ್ಲದೆ ಭಾಗವತದಲ್ಲಿ ಒಂದು ಪ್ರಯೋಗ ಇದೆ, ಸ್ತ್ರೀಷು ಸ್ತ್ರೈಣೇಶು ವಾ ನ ವಿಸಜ್ಜೇತ ಅಂತ. ಇದು 11ನೇ ಸ್ಕಂದದ 26ನೇ ಅಧ್ಯಾಯದ 22ನೇ ಶ್ಲೋಕ. ಸ್ತ್ರೀಯರ ವಿಷಯದಲ್ಲಾಗಲಿ ಸ್ತ್ರೀಲಂಪಟರ ವಿಷಯದಲ್ಲಾಗಲಿ ನಾವು ಅವ್ರ ಜೊತೆಗೆ ಬೆರೆಯಬಾರದು ಅಂತದಕ್ಕೆ ಅರ್ಥ ಹೇಳ್ತಾರೆ. ಅಥಾಕ್ನೋ ವಿಸಜ್ಜೇತ ಸ್ತ್ರೀಷು ಸ್ತ್ರೈಣೇಶು ಚ ಅರ್ಥವಿತ್ ಅಂಥದ್ದು ಪ್ರಯೋಗ 11ನೇ ಸ್ಕಂದದಲ್ಲಿ 26ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ. ಇಲ್ಲಿ ಎಲ್ಲ ಕಡೆಯೂ ಕೂಡ ಕೆಲವು ಕಡೆ ಬೆರೆಯಬಾರದು ಅಂತ ಅರ್ಥ, ಕೆಲವುದರಲ್ಲಿ ಆಸಕ್ತಿ ತೋರಿಸಬಾರದು ಅಂತ ಅರ್ಥ. ಅದೇನೇ ಇರಲಿ, ವಿಸಜ್ಜತೆ ಅಂತ ಕೆಲವು ಕಡೆ ವಿ ಅಂತ ಉಪಸರ್ಗ ಇದೆ, ಕೆಲವು ಕಡೆ ಅನು ಅಂತ ಉಪಸರ್ಗ ಇದೆ, ಕೆಲವು ಕಡೆ ಉಪಸರ್ಗರಹಿತವಾಗಿಯೇ ಸಜ್ಜಂತೆ ಗುಣಕರ್ಮಸು ಅಂತ ಪ್ರಯೋಗ ಇದೆ. ಅನುವಂತ ಉಪಸರ್ಗ ಇದ್ದಲ್ಲಿ ಅದನ್ನು ಹೇಗಾದರೂ ಸಕರ್ಮಕ ಅಂತ ಏನಾದರೂ ಹೇಳ್ಯಾರೋ ಏನೋ, ಆದರೆ ಅಲ್ಲಿಯೂ ಹೇಳುವುದು ಕಷ್ಟ. ಎಲ್ಲ ಕಡೆಯೂ ಕೂಡ ಇದನ್ನು ಅಕರ್ಮಕವಾಗಿ ಕರ್ಮರಹಿತವಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಸಪ್ತಮಿ ವಿಭಕ್ತಿಯಲ್ಲಿ ಹೇಳಿರುವುದನ್ನು ಗಮನಿಸಬೇಕು. ಹೀಗೆ ಒಂದು ಸ್ಟ್ಯಾಂಡರ್ಡ್ ಪ್ರಯೋಗ ಕಂಡು ಬಂದಿದೆ. ಸಕರ್ಮಕ ಅಂತ ಈಗಿನ ಧಾತುಪಾಠದಲ್ಲಿ ಯಾಕೆ ಹೇಳ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಯೋಗ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಜಿಜ್ಞಾಸೆ ನಡೆಸಬೇಕು.